ಹಾಯ್ ಎವ್ರಿವನ್, ವೆಲ್ಕಮ್ ಟು ಮಂಜುಳಾ ಆರ್ ಎನ್ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟೈಲರಿಂಗ್ ಬಗ್ಗೆ ಏನು ಗೊತ್ತಿಲ್ಲದರೂ ಕೂಡ ಜಸ್ಟ್ 3 ಮಂತಲ್ಲಿ ಯಾವ ರೀತಿ ಈಸಿಯಾಗಿ ಟೈಲರಿಂಗ್ ಕಲಿಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈಗ ನಾನು ಪ್ಲೇನ್ ಬ್ಲೌಸ್ ಕಟಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಆ ಕಟಿಂಗಿಗೂ ಮುಂಚೆ ನಾವು ಫಸ್ಟು ಅಳತೆ ತೊಗೊಬೇಕಾಗುತ್ತೆ. ಅಳತೆ ಬ್ಲೌಸ್ ಇಟ್ಕೊಂಡು ಯಾವ ರೀತಿ ಅಳತೆ ತೊಗೋಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಯಾಕೆ ಅಂತಂದರೆ ಮುಂದಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಮಾರ್ಕ್ ಹಾಕ್ತೀನಿ ಮತ್ತು ಯಾವ ರೀತಿ ಕಟ್ ಮಾಡ್ತೀನಿ ಅನ್ನೋದಕ್ಕೆ ನಿಮಗೆ ತುಂಬ ಈಸಿ ಆಗುತ್ತೆ ಅದನ್ನು ನೋಡ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ಈಗ ಈ ಅಳತೆ ಬ್ಲೌಸ್ ಇಟ್ಕೊಂಡು ಯಾವ ರೀತಿ ಅಳತೆ ತಗೋಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನಾವು ಮೆಜರ್ಮೆಂಟ್ ಯಾವ ರೀತಿ ತೊಗೊಳ್ಳೋದು ಅಂತಂದರೆ ಫಸ್ಟು ಬ್ಲೌಸ್ ಎಷ್ಟು ಉದ್ದ ಇದೆ ಅಂತ ನೋಡ್ಕೊಬೇಕು. ಇದು ಪ್ಲೇನ್ ಬ್ಲೌಸ್ ಕಟ್ಟಿಂಗ್ ಆಗಿರುತ್ತೆ. ಬ್ಲೌಸ್ ಉದ್ದ ಬಂದು 14.5 ಇದೆ. 14.5ಗೆ ನಾವು 1.5 ಇಂಚಸ್ನ ಸೇರಿಸ್ಕೊಳ್ಳಿ. ಏನಕ್ಕೆ ಅಂತ ನಾನು ಕಟ್ಟಿಂಗಲ್ಲಿ ಹೇಳ್ತೀನಿ, ಅವಾಗ ಅರ್ಥ ಆಗುತ್ತೆ. ನೀವೊಂದು ಬುಕ್ ತಗೊಂಡು ನೋಟ್ ಮಾಡ್ಕೊಳ್ಳಿ. ಉದ್ದ 14.5 ಪ್ಲಸ್ ಅದಕ್ಕೆ 1.5 = 16. ಈ ಥರ ನೋಟ್ ಮಾಡ್ಕೊಳ್ಳಿ. ನಿಮಗೆ ಕಟಿಂಗ್ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ. ಉದ್ದ ಆದಮೇಲೆ ಮತ್ತು ನೆಕ್ ಡೀಪ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಈ ರೀತಿ ಹಿಂಗೆ ಇಟ್ಕೊಂಡು ಇದು ಶೋಲ್ಡರ್ ಜಾಯಿಂಟ್ ಮಾಡಿರ್ತೀವಲ್ಲ, ಇಲ್ಲಿ ನೋಡ್ಕೊಳ್ಳಿ. ಈ ಥರ ಹಿಂಗೆ ಇಟ್ಕೊಂಡು ಸ್ಟ್ರೈಟ್ ಈ ಥರ ಟೇಪ್ನ ಸ್ಟ್ರೈಟ್ ಈ ಥರ ಇಟ್ಕೊಳ್ಳಿ. ಸ್ಟ್ರೈಟ್ ಇಟ್ಕೊಂಡು ಇಲ್ಲಿಂದ ಟೇಪ್ನ ಎಲ್ ಶೇಪಲ್ಲಿ ಮಡಚಿ. ಈ ಥರ ಮಡಿಸಿದಾಗ ನೋಡಿ, ಇಲ್ಲಿ ನಾವು ಮಡಚಿರ್ತೀವಲ್ಲ ಅಲ್ಲಿ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. 10 ಇಂಚ್ ಬಂದಿದೆ. 10 ಇಂಚಿಗೆ ಅರ್ಧ ಇಂಚನ್ನ ಸೇರಿಸ್ಕೊಳ್ಳಿ. ಅದನ್ನು ನೋಟ್ ಮಾಡ್ಕೊಳ್ಳಿ, ಅರ್ಧ ಇಂಚನ್ನ. ಇದಾದಮೇಲೆ ಚೆಸ್ಟ್ ಮೆಜರ್ಮೆಂಟು, ಬಾಡಿಯ ಸುತ್ತಳತೆ, ಅದನ್ನು ನೀವು ಹಿಂಗೆ ಉಲ್ಟಾ ಮಾಡಿಕೊಂಡು ಈ ಹೊಲಿಗೆಯಿಂದ ಹಿಂಗೆ ಎಳೆದ್ಬಿಟ್ಟು ಈ ಥರನಾದರೂ ನೋಡ್ಕೊಬೋದು. ಈ ಥರ ಲಾಸ್ಟ್ ಹೊಲಿಗೆಯಿಂದ, ಇಲ್ಲ ಅಂತ ಅಂದರೆ ಸೀದಾ ಹಾಕ್ಕೊಂಡು ಬ್ಲೌಸ್ನ ಇಲ್ಲಿಂದ ಹಿಂಗೆ ಟೇಪ್ ಇಟ್ಕೊಂಡು ಲಾಸ್ಟ್ ಹೊಲಿಗೆ ಎಲ್ಲಿ ಜಾಯಿಂಟ್ ಮಾಡಿದ್ದೀವಿ ಹಿಂಗೆ ಎಳೆದು ಇಟ್ಕೊಂಡು ಸ್ವಲ್ಪ ಹಿಂಗೆ ಎಳ್ಕೊಳ್ಳಿ. ಇಟ್ಕೊಂಡು ಈ ಥರ ನೋಡ್ಕೊಳ್ಳಿ. 9.5 ಬರ್ತಾಯಿದೆ. 9.5ಗೆ ನಾವು 2 ಇಂಚಸ್ನ ಸೇರಿಸ್ಕೋಬೇಕು. ಅದು ಎಕ್ಸ್ಟ್ರಾ ಕಚ್ಚಾಗಿ ಹೋಗುತ್ತೆ. ಅದು ಕಟಿಂಗ್ ಮಾಡಬೇಕಾದ್ರೆ ನಿಮಗೆ ಅರ್ಥ ಆಗುತ್ತೆ. ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ಬುಕ್ಕಲ್ಲಿ ಬರ್ಕೊಳ್ಳಿ. ಇದಾದಮೇಲೆ ಕುತ್ತಿಗೆಯ ಅಗಲ, ನೆಕ್ ವಿಡ್ತು, ಅದನ್ನು ಇದರಿಂದ ತೊಗೊಬಾರ್ದು. ರಿಂಗ್ ಪಟ್ಟಿಯಿಂದ ಉಕ್ಸ್ ಏನು ಹಾಕಿದ್ದೀವಿ ಇದರಿಂದ ತೊಗೊಬೇಕು. ಯಾಕಂದರೆ ಇದರಿಂದ ತೊಗೊಂಡು ಇದು ಎಕ್ಸ್ಟ್ರಾ ಜಾಯಿಂಟ್ ಮಾಡಿರ್ತೀವಲ್ವ, ಅದಕ್ಕೆ ಇದು ಹೆಚ್ಚು ಕಡಿಮೆ ಬಂದು ಅಳತೆ ಸರಿ ಹೋಗೋಲ್ಲ. ಅದಕ್ಕೋಸ್ಕರ ಇದರಿಂದ ತೊಗೊಳ್ಳಿ. ಉಕ್ಸ್ ಏನು ಹಾಕಿದ್ದೀವೋ ಆ ಕಡೆಯಿಂದ ಈ ಥರ ಸ್ಟ್ರೈಟ್ ಈ ಥರ ಹಿಂಗೆ ಇಟ್ಕೊಂಡು ಇದನ್ನು ಎಲ್ ಶೇಪಲ್ಲಿ ಈ ಥರ ಮಡಚಿ. ಈ ಥರ ಈ ಹೊಲಿಗೆ ಲಾಸ್ಟ್ ಇದೆಲ್ಲಿದೆ ಇಲ್ಲಿ ಹಿಂಗೆ ಮಡಚ್ಕೊಳ್ಳಿ. ಇದು ನಮಗೆ ಶೇಪ್ ತೆಗೆದಿರ್ತೀವಿ. ಇದ್ರದ್ದೇನು ನಮಗೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಯಾಕೆ ಅಂತಂದರೆ ನೀವು ಈ ಥರ ಹಿಂಗೆ ಮಡಚಿದ್ರೆ ಈ ಶೇಪ್ಗೆ ಹೀಗಿದೆ ಅಂತ ಹೇಳ್ಬಿಟ್ಟು ಈ ಥರ ಮಡಚಿದ್ರೆ ನಮಗೆ ಜಾಸ್ತಿ ಸಿಕ್ಬಿಡುತ್ತೆ ಇಲ್ಲಿ. ಅದಕ್ಕೋಸ್ಕರ ಇದು ತಪ್ಪಾಗುತ್ತೆ. ಅದಕ್ಕೆ ಇದೇ ಥರ ಮಡಚ್ಕೊಳ್ಳಿ. ಸ್ಟ್ರೈಟು ಈ ಥರ ಮಡ್ಚ್ಕೊಂಡ್ರೆ 2 ಕಲ್ಲು ಬರುತ್ತೆ. ಇದಕ್ಕೆ ನಾವು ಎಕ್ಸ್ಟ್ರಾ ಏನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. 2 ಕಲ್ಲನ್ನ ನೀವು ನೋಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ 2 ಕಲ್ಲು ಬರ್ತಿದೆ. ಇದು ಮಡ್ಚಿರ್ತೀವಲ್ಲ, ಇಲ್ಲಿ 2 ಕಲ್ಲು ಬರ್ತಿದೆ. 2 ಕಲ್ಲು ನೆಕ್ ಬಿಡ್ತು, ಕುತ್ತಿಗೆ ಹೇಗಲ್ಲ, ಅದನ್ನು ನೋಟ್ ಮಾಡ್ಕೊಳ್ಳಿ. ಇದಾದಮೇಲೆ ಶೋಲ್ಡರ್ ಮೆಜರ್ಮೆಂಟ್ ನೋಡ್ಕೊಳ್ಳಿ. ಇಲ್ಲಿಂದ ಟೇಪ್ ಇಲ್ಲಿಂದ ಹಿಂಗೆ ಇಟ್ಕೊಂಡು ಈಗ ಸ್ವಲ್ಪ ಹಿಂಗೆ ಹೇಳ್ಕೊಳ್ಳಿ. ನಮಗೆ ನೋಡಿ ಇಲ್ಲಿ 2 ಕಲ್ಲು ಜಾಯಿಂಟ್ ಮಾಡಿರೋದಕ್ಕೆ 2 ಕಲ್ಲು ಬರ್ತಿದೆ. ನೋಡಿ ಇಲ್ಲಿ 2 ಕಲ್ಲು. ನಮಗೆ ಕಸ್ಟಮರ್ ಬಂದು 2 ಮುಕ್ಕಾಲು ಇಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ 2 ಮುಕ್ಕಾಲು ರೆಡಿ ತೊಗೊಂಡು ಅಲ್ಲಿಂದ 3/4 ಇಂಚಸ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. 3.5 ಆಗುತ್ತೆ. ಶೋಲ್ಡರ್ ಬಂದು 3.5, ಅದನ್ನು ಬರೆದಿಟ್ಕೊಳ್ಳಿ. ಇದಾದಮೇಲೆ ಆರ್ಮೋಲ್ ಡೌನಿಂಗ್, ಕಂಕುಳಿನ ಸುತ್ತಳತೆ, ಇದು ಆರ್ಮೋಲ್ ಡೌನಿಂಗ್. ಈ ಥರ ಸ್ಟ್ರೈಟ್ ಈ ಥರ ಹಿಂಗೆ ಮಾಡ್ಕೊಳ್ಳಿ. ಬ್ಲೌಸ್ನ ನೀಟಾಗಿ ಈ ಥರ ಮಾಡಿಕೊಂಡು ಇಲ್ಲಿ ಏನು ನಾವು ಶೋಲ್ಡರ್ ಜಾಯಿಂಟ್ ಮಾಡಿರ್ತೀವೋ ಅಲ್ಲಿಂದ ನೀಟಾಗಿ ಇದನ್ನು ಒಂದು ಬೆಟ್ಟಲ್ಲಿ ಈ ಥರ ಹಿಂಗೆ ಇಟ್ಕೊಂಡು ಸ್ಟ್ರೈಟು ಈ ಥರ ಎಲ್ ಶೇಪಲ್ಲಿ ಇದನ್ನು ಮಡಚಿ ಈ ಥರ ಮಡ್ಚ್ಕೊಳ್ಳಿ. ಎಲ್ಲಿ ಸ್ಲೀವ್ಸ್ ಜಾಯಿಂಟ್ ಆಗಿರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಮಡ್ಚ್ಕೊಳ್ಳಿ. ಆಮೇಲೆ ಈ ಕಡೆ ಜಾಸ್ತಿ ಬರಬಾರ್ದು, ಆದಷ್ಟು ಈ ಕಡೆನೇ ತೊಗೊಳ್ಳಿ. ನೆಕ್ ಕಡೆ ಹೋಗಬೇಡಿ. ಇಲ್ಲಿಂದ ಈ ಥರ ಎಲ್ ಶೇಪಲ್ಲಿ ಈ ಥರ ತೊಗೊಳ್ಳಿ. ನಮಗೆ ಇಲ್ಲಿ 5.5 ಬರ್ತಾಯಿದೆ. ಅದಕ್ಕೆ ಪ್ಲಸ್ ಅರ್ಧ ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ಆರ್ಮೋಲ್ ಡೌನಿಂಗ್, ಕಂಕುಳಿನ ಸುತ್ತಳತೆ 5.5 ಬರ್ತಾಯಿದೆ. ಅದಕ್ಕೆ ಅರ್ಧ ಇಂಚು ಸೇರಿಸ್ಕೊಳ್ಳಿ. 6 ಆಗುತ್ತೆ. 6ನ ಆ್ಯಡ್ ಮಾಡ್ಕೊಳ್ಳಿ. ಇದಾದಮೇಲೆ ಸ್ಲೀವ್ಸ್ಗೆ ಸ್ಲೀವ್ಸ್ನ ಉದ್ದ ನೋಡ್ಕೊಳ್ಳಿ. ರೆಡಿ ನಮಗೆ 10 ಬರ್ತಾಯಿದೆ. ಇಲ್ಲೇನು ಜಾಯಿಂಟ್ ಮಾಡಿದ್ದೀವಿ ಸ್ಲೀವ್ಸ್ ಅಲ್ಲಿಂದ
ಸ್ಟ್ರೈಟ್ ಈ ಥರ ಹಿಂಗೆ ಎಳ್ದು ಇಟ್ಕೊಂಡ್ರೆ 10. ಇದು ಪ್ಲೇನ್ ಬ್ಲೌಸ್ ಕಟಿಂಗ್ ಆಗಿರೋದ್ರಿಂದ 1.5 ಇಂಚಸ್ನ ನಾವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಹೊಸದಾಗಿ ಕಲಿಯೋದಕ್ಕೆ ನೀಟಾಗಿ ಹೇಳ್ಕೊಡ್ತಾ ಇದ್ದೀನಿ, ನಿಧಾನಕ್ಕೆ ನೋಡ್ಕೊಳ್ಳಿ. ಈ ಥರ 10ಗೆ 1.5 ಇಂಚಸ್ನ ಆ್ಯಡ್ ಮಾಡ್ಕೊಳ್ಳಿ. 1.5 ಅಂದರೆ 11.5 ಆಗುತ್ತೆ, ಅದನ್ನು ನೋಟ್ ಮಾಡ್ಕೊಳ್ಳಿ. ಸ್ಲೀವ್ಸ್ನ ಉದ್ದ ಇದಾದಮೇಲೆ ಸ್ಲೀವ್ಸ್ನ ಡೌನಿಂಗು, ತೋಳಿನ ಡೌನಿಂಗ್ ಅಂತಂದರೆ ಇಲ್ಲಿ ಏನಿದೆ ಇದು ಹೊಲಿಗೆ ನಾವು ಇಲ್ಲಿಗೆ ಜಾಯಿಂಟ್ ಮಾಡಿರ್ತೀವಲ್ಲ, ಇಲ್ಲಿಂದ ಸ್ಟ್ರೈಟಿಂಗ್ ಇಟ್ಕೊಂಡು ಇದು ಹೊಲಿಗೆ ಇದೆಯಲ್ಲ ಇಲ್ಲಿ ಜಾಯಿಂಟ್ ಮಾಡಿರ್ತೀವಿ, ಇಲ್ಲಿಗೆ ಎಲ್ ಶೇಪಲ್ಲಿ ಈ ಥರ ಮಡಚಿ, ಈ ಥರ ಸ್ಟ್ರೈಟ್ ಈ ಥರ ಇಟ್ಕೊಳ್ಳಿ. ಹಿಂಗೆ ಎಲ್ ಶೇಪಲ್ಲಿ ಈ ಥರ ಸ್ಟ್ರೈಟ್ ಈ ಥರ ಮಡ್ಚ್ಕೊಳ್ಳಿ. ಈ ಥರ ಇಲ್ಲಿಗೆ ಹಿಂಗೆ ಮಡಿಸಿದಾಗ ಇಲ್ಲಿ ಎಷ್ಟು ಸಿಗುತ್ತೆ ನಮಗೆ 2.5 ಸಿಕ್ತು ನೋಡಿ, ಇಲ್ಲಿಂದ 2.5. ಅದಕ್ಕೆ ಅರ್ಧ ಇಂಚಸ್ನ ಆ್ಯಡ್ ಮಾಡ್ಕೊಳ್ಳಿ, 3 ಆಗುತ್ತೆ. ಸ್ಲೀವ್ಸ್ನ ಡೌನಿಂಗು 3, ಅದನ್ನು ಬರ್ಕೊಳ್ಳಿ. ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಳ್ಳಿ 3ಕ್ಕೆ ಈ ಥರ. ಮತ್ತು ಇಲ್ಲಿಂದ ಸ್ಲೀವ್ಸ್ನ ಸುತ್ತಳತೆ, ಇದು ಫುಲ್ಲು ಸ್ಲೀವ್ಸ್ನ ಸುತ್ತಳತೆ ಈ ಥರ ಸ್ಟ್ರೈಟ್ ಮಾಡಿಕೊಂಡು ಇಲ್ಲಿಂದ ನಾವು 3 ಇಂಚಲ್ಲಿ ಮಾರ್ಕ್ ಹಾಕ್ಕೊಂಡಿದ್ವು ಅಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಈ ಥರ ತಗೊಳ್ಳಿ. ನಮಗೆ ನೋಡಿ ಈ ಥರ ಸ್ಟ್ರೈಟು 7 ಇಂಚಸ್ ಬರ್ತಾಯಿದೆ. 7ಕ್ಕೆ ನಾವು 2 ಇಂಚಸ್ನ ಸೇರಿಸ್ಕೊಬೇಕಾಗುತ್ತೆ. ಕಟ್ಟಿಂಗಲ್ಲಿ ನಾನು ಹೇಳ್ತೀನಿ 2 ಇಂಚಸ್ ಸೇರಿಸ್ಕೊಳ್ಳಿ. 7 ಇಂಚಸ್ಗೆ ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋಗೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.